ಇವತ್ತು ನಮ್ಮ ಸಾಗರ ನಗರ ವ್ಯಾಪ್ತಿಯ ಎಲ್ಲ ಏನು ಪ್ರಿಂಟಿಂಗ್ ಪ್ರೆಸ್ನವರು ಫ್ಲಾಕ್ಸು ಬ್ಯಾನರ್ಸು ಮಾಡ್ತಾ ಇದ್ದಾರೆ ಅವುಗಳನ್ನು ಕರ್ಕೊಂಡು ಮೀಟಿಂಗನ್ನು ಮಾಡಿ ಅವರಿಗೊಂದು ತಿಳುವಳಿಕೆಯನ್ನು ಕೊಟ್ಟಿದ್ದೀನಿ. ತಿಳುವಳಿಕೆಯನ್ನು ಸಂಪೂರ್ಣವಾಗಿ ಕರ್ನಾಟಕ ರಾಜ್ಯ ಅಥವಾ ನಮ್ಮ ದೇಶದಲ್ಲಿರುವಂಥ ಕಾನೂನಿನಡಿಯಲ್ಲಿ ನಾನು ಹೇಳಿದ್ದೀನಿ. ಯಾವುದೇ ಒಂದು ಭಿತ್ತಿಚಿತ್ರ ಅಥವಾ ಯಾವುದೋ ಒಂದು ಬ್ಯಾನರ್ಸ್ ಬಂಟಿಂಗ್ಸನ್ನು ರಚನೆ ಮಾಡಬೇಕಿದ್ರೆ ಯಾರು ತಯಾರು ಮಾಡಿದ್ದಾರೆ ಕಡ್ಡಾಯವಾಗಿ ಕೆಳಗಡೆ ಅವ್ರ ಹೆಸರು ಮತ್ತು ನಂಬರ್ ಆಫ್ ಕಾಪೀಸ್ ಕೆಲವೊಂದು ಸರಿ ಪ್ರಿಂಟ್ ಇದ್ದರೆ ಅದನ್ನು ಹಾಕಬೇಕಂತ ಕಾನೂನಲ್ಲೇ ಇದೆ. ಕಾನೂನಲ್ಲಿ ಯಾವುದೇ ರೀತಿಯಿಂದ ನಿಮಗೆ ವರ್ತ ಆಗಿಲ್ಲ, ಅದನ್ನು ಹಾಕೋದು ಕಡ್ಡಾಯ ಅಂತೇಳಿ ಒಂದು ಕಡೆಯಿಂದ ತಿಳುವಳಿಕೆ ಕೊಟ್ಟಿದ್ದೀನಿ. ಇದು ಎಲ್ಲ ರೀತಿಯ ಸಾರ್ವಜನಿಕವಾಗಿ ಕಾಣುವಂಥ ಚಿತ್ರಗಳಿಗೆಲ್ಲದಕ್ಕೂ ಇದು ಬರ್ತದೆ. ಇನ್ನೊಂದು ಕೆಲವರು ಏನು ಮಾಡ್ತಾ ಇರ್ತಾರೆ, ಕಿಡಿಗೇಡಿಗಳು ಮಾಡ್ತಾರೆ ಅಥವಾ ಕೆಲವೊಂದು ಪ್ರಿಂಟಿಂಗ್ ಪ್ರಶ್ನೆ ಅಂತ ಗೊತ್ತಿಲ್ಲ. ಬಟ್ ಕೆಲವು ನಾವು ಕಳೆದ 2-3 ವರ್ಷದಿಂದ ಸುಮಾರು 7-8 ಕೇಸ್ಗಳನ್ನು ಮಾಡಿದ್ದೀವಿ. ಈ ಯಾರಿಗೋ ಪ್ರಚೋದನೆ ಮಾಡುವಂಥದ್ದು, ಯಾರಿಗೋ ನೋವು ಮಾಡುವಂಥದ್ದು ಅಥವಾ ಒಂದು ಸಮುದಾಯಕ್ಕೂ ಜನರಿಗೂ ನೋವಾಗುವಂಥ ಕಂಟೆಂಟ್ ಇರುವಂಥ ಕೆಲವೊಂದು ಭಿತ್ತಿಪತ್ರಗಳು ಅಥವಾ ಕೆಲವು ಬ್ಯಾನರ್ಸ್ಗಳು ಅಥವಾ ಫ್ಲಾಕ್ಸ್ ಬೋರ್ಡ್ಗಳು ನಮ್ಮ ಗಮನಕ್ಕೆ ಬಂದಿದ್ವು. ಅದರಲ್ಲಿ ಆ ರೀತಿ ಕಂಟೆಂಟ್ಗಳಿದ್ದರೆ ಕಡ್ಡಾಯವಾಗಿ ಅದನ್ನು ಹಾಕತಕ್ಕದ್ದಲ್ಲ. ಅದೇನೋ ಡೌಟ್ ಇದ್ದರೆ ಅವರು ನಮಗೆ ಮಾಹಿತಿ ಕೊಡ್ಬೋದು ಅಂತ ಹೇಳಿದ್ದೀನಿ. ನನ್ನ ನಂಬರ್ನೂ ಅವ್ರಿಗೆ ಕೊಡ್ತಾ ಇದ್ದೀನಿ. ಈಗ ವಾಟ್ಸಪ್ದಲ್ಲಿ ನನಗೆ ಯಾವುದೇ ಟೈಮಿಗೆ ಕೇಳ್ಬೋದು, ನಾನು 24 ತಾಸು ಒಳಗಡೆ ಉತ್ತರ ಕೊಡ್ತೀನಿ. ಅದಕ್ಕೆ ಅದು ಸಹ ಹಂಗೇನಾದರೂ ಉತ್ತರ ಕೊಟ್ಟಿಲ್ಲ ಅಂದ್ರೆ ಒಂದು ಫೋನ್ ಮಾಡ್ಬೋದು ಅಂತ ಹೇಳಿದ್ದೀನಿ. ಅವರು ಪ್ರಿಂಟ್ ಮಾಡುವಂಥದ್ರಲ್ಲಿ ಯಾವುದೇ ರೀತಿಯಿಂದ ಯಾವುದೇ ವ್ಯಕ್ತಿ ಅಥವಾ ಸಮುದಾಯಕ್ಕೆ ಪ್ರಚೋದಿಸುವ ಅಥವಾ ಒಂಥರ ಉದ್ರೇಕ ಮಾಡುವಂಥ ಯಾವುದೇ ಕಂಟೆಂಟ್ ಚಿತ್ರ ಅಥವಾ ಬರವಣಿಗೆಯಲ್ಲಿ ಇಡತಕ್ಕದ್ದಲ್ಲ. ಅದೇನಾದರೂ ಹಾಕಿದ್ರೆ ಅದನ್ನು ಯಾರು ಮಾಡಿದ್ರೆ ಅವ್ರ ಜೊತೆ ಪ್ರಿಂಟಿಂಗ್ ಪ್ರೆಸ್ನವ್ರ ಮೇಲೂ ಸಹ ನಾವು ಕ್ರಿಮಿನಲ್ ಪ್ರಕರಣ ದಾಖಲಿಸ್ತೀವಿ ಅಂತ ಹೇಳಿದ್ದೀವಿ. ಯಾವುದೇ ಕಂಡೀಷನ್ಗೆ ಅದಕ್ಕೆ ಅವಕಾಶ ಇಲ್ಲ. ಇದು ಕೇವಲ ಈಗ ಗೌರಿ ಗಣೇಶ ಹಬ್ಬಕ್ಕೆ ಮಾತ್ರ ಸೀಮಿತ ಅಲ್ಲ. ಗೌರಿ ಗಣೇಶದಲ್ಲಿ ಹೆಚ್ಚಿನ ಮುತುವರ್ಜಿ ತಗೊಳ್ತಾ ಇದ್ದೀವಿ. ಕಳೆದ ಮುಂದೆ 1 ವರ್ಷ ಅಥವಾ 2 ವರ್ಷ 3 ವರ್ಷ ಸಂಪೂರ್ಣವಾಗಿ ಕಾನೂನು ಅಡಿಯಲ್ಲೇ ಮಾಡ್ತಾ ಇದ್ದೀವಿ. ಇದೇ ನನ್ನ ವಿಶೇಷವಾದ ಆದೇಶ ಅಥವಾ ನಾನು ಹೇಳ್ತಾ ಇರೋದಲ್ಲ, ಕಾನೂನು ಏನು ಹೇಳಿದ್ದು ಅದನ್ನೇ ನಾನು ಮತ್ತೊಮ್ಮೆ ಉಚ್ಚರಿಸಿದ್ದೇನೆ. ಅವರಿಗೆ ಆ ರೀತಿ ತಿಳುವಳಿಕೆ ಕೊಟ್ಟಿದ್ದೀನಿ.